ಹಾಯ್ ಫ್ರೆಂಡ್ಸ್, ನಾನಿವತ್ತು ಒರಿಫ್ಲೇಮಿದು ಒಂದು ಕನ್ಸಿಲರ್ ಯೂಸನ್ನು ತೋರಿಸ್ತಿದ್ದೇನೆ. ಇದೊಂದು ಹೊಸ ಪ್ರಾಡಕ್ಟು. ಈಗ ನಾರ್ಮಲಿ ನಿಮಗೆ ಎಲ್ಲರಿಗೆ ಕನ್ಸಿಲರ್ ಯಾಕೆ ಯೂಸ್ ಮಾಡ್ತೇವೆ ಅಂತ ಗೊತ್ತಿದೆ ಅಂತ ಭಾವಿಸಿದ್ದೇನೆ. ಈ ಕಣ್ಣು ಕೆಳಗೆ, ಕಣ್ಣು ಮೇಲೆ, ಅಪ್ಪರ್ ಲಿಪ್ಸು, ಲೋವರ್ ಲಿಪ್ಸ್ ಇಲ್ಲೆಲ್ಲ ಹೆಚ್ಚಿನವರಿಗೆ ಸ್ಕಿನ್ ಟೋನು ಡಾರ್ಕ್ ಇರ್ತದೆ. ಡಾರ್ಕ್ ಸರ್ಕಲ್ ಇರ್ಬೋದು, ಆರೆಲ್ಸ್ ಸ್ಕಿನ್ ಟೋನ್ ಇಲ್ಲೆಲ್ಲ ಸ್ವಲ್ಪ ಡಾರ್ಕ್ ಆಗಿರ್ಬೋದು. ಆ ಸ್ಕಿನ್ ಟೋನನ್ನು ನಮ್ಮ ಮುಖದ ಸ್ಕಿನ್ ಟೋನಿಗೆ ಮ್ಯಾಚ್ ಮಾಡಲಿಕ್ಕೆ ಯಾವಾಗಲೂ ಕನ್ಸಿಲರ್ ಯೂಸ್ ಮಾಡ್ತೇವೆ. ಆದರೆ ಈ ಒರಿಫ್ಲೇಮಿನ ಕನ್ಸಿಲರಿಂದ ಇನ್ನೊಂದು ಯೂಸ್ ಹೇಳ್ತೇನೆ ನಾನು. ನಾರ್ಮಲಿ ಲೇಡೀಸಲ್ಲಿ ಹೆಚ್ಚಾಗಿ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರ್ತದೆ. ನೀವು ನೋಡಿರ್ಬೋದು, ಹೆಚ್ಚಿನವರಿಗೆ ಮೆಲನಿನ್ ಅಂಶ ಜಾಸ್ತಿಯಾಗಿ ಅದು ಒಂದೊಂದು ಕಡೆ ಪ್ಯಾಚಿಯಾಗಿ ಕೂತಿರ್ತದೆ. ನನಗೂ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇತ್ತು, ಈ ನಡುವೆ ಕಮ್ಮಿ ಆಗಿದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಪಿಗ್ಮೆಂಟೇಷನ್ ಹಾಗೇ ಇದೆ. ನಾನು ನಿಮಗೆ ಇದನ್ನು ಅಪ್ಲೈ ಮಾಡಿ ಪಿಗ್ಮೆಂಟೇಷನ್ ಹೈಡ್ ಮಾಡೋದು ತೋರಿಸ್ಕೊಡ್ತೇನೆ. ನಾನು ಯಾವುದೇ ಮಿರರ್ ಯೂಸ್ ಮಾಡ್ತಾ ಇಲ್ಲ, ಕ್ಯಾಮರಾ ಮಿರರಿಂದನೇ ಮಾಡ್ತಿದ್ದೇನೆ. ಇದು ಜಸ್ಟ್ ಅಪ್ಲೈ ಮಾಡಿ ಫಿಂಗರಿಂದಲೇ ಡ್ಯಾಬ್ ಮಾಡ್ಕೊಳ್ಳಿ, ಹೈಡ್ ಆಗ್ತದೆ. ಇನ್ನು ಡ್ಯಾಬಿಂಗ್ ಸರಿ ಆಗಿಲ್ಲ ಅನಿಸಿದರೆ ಬೆರಳಿತ್ತು, ನಾವು ಬ್ರಷಿಂದ ಮಾಡುವ. ಹೈಡ್ ಆಗಿದೆ, ಗೊತ್ತಾಗತ್ತಲ್ಲ. ಈಗ ಇದು ಬರೀ ಕನ್ಸಿಲರು. ಇದ್ರ ಮೇಲೆ ನಾವು ಹೇಗೂ ಹೊರಗಡೆ ಹೋಗೋದಾದರೆ ಫೌಂಡೇಶನ್ ಹಾಕ್ತೀವಿ, ಪೌಡ್ರ್ ಹಾಕ್ತೀವಿ, ಸೊ ಕಂಪ್ಲೀಟ್ ಹೈಡ್ ಆಗುತ್ತೆ ಪಿಗ್ಮೆಂಟೇಷನ್. ಥ್ಯಾಂಕ್ ಯು ಒರಿಫ್ಲೇಮ್, ಐ ಲವ್ ದಿಸ್ ಪ್ರಾಡಕ್ಟ್.